ಪ್ರೀತಿಯ ವಿದ್ಯಾರ್ಥಿಗಳೇ, ಸಮಾಂತರ ಶ್ರೇಣಿಯ ಸಂಚಿಕೆ 10ಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಅಭ್ಯಾಸ 1.13ಕ್ಕೆ ಈಗ ನಾವು ಆಗಮಿಸಿದ್ದೀವಿ. ಸೊ ಇಂದಿನ ಅಭ್ಯಾಸದಲ್ಲಿ 1.2ರಲ್ಲಿ ಸಮಾಂತರ ಶ್ರೇಣಿಯ ಮೊದಲನೇ ಪದ, ಸಾಮಾನ್ಯ ವ್ಯತ್ಯಾಸ, ಎರಡನೇ ಪದವನ್ನು ಕಂಡುಹಿಡಿಯೋದಕ್ಕೆ ಪದಗಳ ಸಂಖ್ಯೆಯನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ ಮತ್ತು ಸಮಾಂತರ ಶ್ರೇಣಿ ಎಂದರೇನು ಎಂಬುದ್ರ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ. ಈಗ ಸಮಾಂತರ ಶ್ರೇಣಿಯ ಪದಗಳ ಮೊತ್ತ, ಈಗ ಸಮಾಂತರ ಶ್ರೇಣಿ ಅಂದರೆ ಗೊತ್ತಿದೆ, ಅದರ ಪದಗಳ ಮೊತ್ತವನ್ನು ಕಂಡುಹಿಡಿಯೋದು ಹೇಗೆ, ಪದಗಳ ಮೊದಲ ಎನ್ ಪದಗಳ ಮೊತ್ತವನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ. ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತ, ಅದನ್ನು ನಾವು ಎಸ್ ಎನ್ ಅಂತೇಳಿ ಕರಿತೀವಿ. ಅದೇನು ಅಂತ ನೋಡೋಣ, ಒಂದು ಉದಾಹರಣೆಯ ಮೂಲಕ ನೋಡೋಣ. ಸೊ ನಾನು ಒಂದು ಉದಾಹರಣೆ ತಗೊತೀನಿ. 2, 4, 6, 8, 10, 12 ಇತ್ಯಾದಿ. ಇದು ಸಮಾಂತರ ಶ್ರೇಣಿಯ ಪದಗಳು. ಇದರಲ್ಲಿ ಇದನ್ನು ಮೊದಲನೇ ಪದ ಅಂತ ಕರಿತೀವಿ, ಇದನ್ನು ಎರಡನೇ ಪದ, ಮೂರನೇ ಪದ, ಇದು ನಾಲ್ಕನೇ ಪದ, 5 ಮತ್ತು 6. ಈ ಸಮಾಂತರ ಶ್ರೇಣಿಯ ಪದಗಳ ಮೊತ್ತವನ್ನು ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ. ಸಮಾಂತರ ಶ್ರೇಣಿಯ ಪದಗಳ ಮೊತ್ತವನ್ನು ಶ್ರೇಣಿ ಅಂತಲೂ ಕರಿತೀವಿ ನಾವು. ಶ್ರೇಣಿ, ಸಮಾಂತರ ಶ್ರೇಣಿ ಅಂತಲೂ ಕರಿಬೋದು. ಇದನ್ನು ಏನು ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತವನ್ನು ಶ್ರೇಣಿ ಅಂತಲೂ ಕರಿತೀವಿ ನಾವು. ಅದನ್ನು ಎಸ್ ಎನ್ನಿಂದ ನಾವು ಸೂಚಿಸ್ತೀವಿ. ಹಾಗಾದರೆ ಏನಿದು ಎಸ್ ಎನ್ ಅಂದರೆ? ನೋಡಿರಿ, S2 ಅಂದರೆ ಅರ್ಥ ಏನಪ್ಪ ಅಂದರೆ ಈ ಶ್ರೇಣಿಯ ಮೊದಲ 2 ಪದಗಳ ಮೊತ್ತ, ಅಥವಾ ಯಾವುದೇ ಸಮಾಂತರ ಶ್ರೇಣಿಯ ಮೊದಲ 2 ಪದಗಳ ಮೊತ್ತ ಅಂತ. A1 + A2 ಮೊದಲ 2 ಪದಗಳು A1 + A2. S2 ಅಂದರೆ A1 + A2. ಇವೆರಡನ್ನು ಕೂಡಿದರೆ ಮೊದಲನೇ ಪದ ಎಷ್ಟಿದೆ ನೋಡಿ, 2 + 4 6. ಹಾಗಾದರೆ S2 ಅಂದರೆ ಎಷ್ಟು? ಅದರ ಬೆಲೆ 6 ಆಗಿರುತ್ತೆ. ಈ ಸಮಾಂತರ ಶ್ರೇಣಿಯ ಕೊಟ್ಟಿರುವಂಥ ಸಮಾಂತರ ಶ್ರೇಣಿಯ ಮೊದಲ 2 ಪದಗಳ ಮೊತ್ತ 6. ಹಾಗಾದರೆ S3 ಅಂದರೆ ಎಷ್ಟು? ಮೊದಲ 3 ಪದಗಳ ಮೊತ್ತ S3 ಅಂದರೆ A1 + A2 + A3 ಅಂತ ಮೊದಲ 3 ಪದಗಳ ಮೊತ್ತವನ್ನು ನಾವು S3 ಅಂತೇಳಿ ಕರಿತೀವಿ. ಹಾಗಾದರೆ ಎಷ್ಟು ಬರುತ್ತೆ? 2 + 4 + 6. 6 × 10 + 2 12 ಆಗುತ್ತೆ. ಇದು ಸಮಾಂತರ ಶ್ರೇಣಿಯ ಮೊದಲ 3 ಪದಗಳ ಮೊತ್ತ ಆಯಿತು. ಹಾಗಾದರೆ S4 ಅಂದರೆ A1 + A2 + A3 + A4 ಆಗಿರುತ್ತೆ. ಈ ರೀತಿಯಾಗಿ ನಾವು ಮೊದಲ 4 ಪದಗಳು, 5 ಪದಗಳ ಮೊತ್ತವನ್ನು ಕಂಡುಹಿಡಿಬೋದು. ಹಾಗಾದರೆ ಸಾಮಾನ್ಯವಾಗಿ ಹೆಂಗೆ ಬರಿಬೋದು? SN = ಅಂದರೆ SN ಮೊದಲ ಎನ್ ಪದಗಳ ಮೊತ್ತ A1 + A2 + A3 + A4 ಇತ್ಯಾದಿ. ಸೊ AN ಆಗಿರುತ್ತೆ. ಇವೆಲ್ಲ ಪದಗಳ ಮೊತ್ತವನ್ನು, ಮೊದಲ ಎನ್ ಪದಗಳ ಮೊತ್ತವನ್ನು ನಾವು SN ಅಂತೇಳಿ ಕರಿತೀವಿ. ಹಾಗಾದರೆ ನಾವು ಎಲ್ಲ ಪದಗಳನ್ನು ಈಗ ಹಾಕ್ಯಂಡು ಕೂಡೋಕ್ಕಾಗುತ್ತಾ? 10 ಪದಗಳ ಮೊತ್ತವನ್ನು ಕಂಡುಹಿಡಿಯೋದಂದರೆ S10 ಅಂತ ಬರೆದು ಕೂಡೋದಕ್ಕಾಗುತ್ತಾ? ಸಾಧ್ಯ ಇಲ್ಲ. ಸೊ 20 ಪದಗಳು, 30 ಪದಗಳು, 100 ಪದಗಳು ಅಂತ ಹೇಳಿದಾಗ ಕೂಡೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಮೊದಲ ಎನ್ ಪದ, ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯೋದಕ್ಕೆ ಒಂದು ಸಾಮಾನ್ಯವಾದಂಥ ಒಂದು ಸೂತ್ರ ಇದೆ. ಏನಪ್ಪ ಅದು ಅಂದರೆ SN = n/2 × 2a + n - 1 × d. ಈ ಸೂತ್ರವನ್ನು ನಾವು ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯೋದಕ್ಕೆ ಬಳಸುವಂತಹ ಸೂತ್ರ ಆಗಿದೆ. ಈ ಸೂತ್ರವನ್ನು ಈ ರೀತಿಯಾಗಿ ಬರೀಬೋದು. SN = n/2 × ಇಲ್ಲಿ ಎ ಅನ್ನೋ 2 ಎ ಇದೆಯಲ್ಲ, ಇದನ್ನು A + A ಅಂತ ಬರಿಬೋದು, + n - 1 × d ಅಂತ. ಯಾಕೆ ಇಲ್ಲಿ 2 A + A ಅಂತ ಬರೆದ್ವಿ ಅಂದರೆ 2 A ಇದೆ, ಹಂಗಾಗಿ. ಸೊ ಇದನ್ನು ನೋಡ್ರಿ, ಈ ಭಾಗವನ್ನು ನಾವು ಹೇಗೆ ಬರಿಬೋದಪ್ಪ ಅಂದರೆ, ಇದನ್ನು ನಾವು ಎನ್ನನೇ ಪದವನ್ನು ಕಂಡುಹಿಡಿಯೋ ಸೂತ್ರ ಆಗಿದೆ ಇದು. ಇಲ್ಲಿ SN = n/2 × A + AN ಅಂತ ಬರಿಬೋದು. ಇದನ್ನು ನಾವು ಕೊನೆಯ ಪದ SN, AN ಅಂದರೆ ಕೊನೆಯ ಪದ, ಮೊದಲನೇ ಪದ ಮತ್ತು ಪದಗಳ ಸಂಖ್ಯೆಯನ್ನು ಕೊಟ್ಟಾಗ ಅದರ ಮೊತ್ತವನ್ನು ಕಂಡುಹಿಡಿಯುವಂಥ ಸೂತ್ರ ಇದಾಗಿದೆ. ಸೊ ಇದನ್ನು AN ಬದಲಿ ನಾವು L ಅಂತಲೂ ಹಾಕ್ಬೋದು, ಕೊನೆಯ ಪದ ಅಂತ ಕರಿತೀವಿ L-ಅನ್ನು. ಸೊ ಸಮೀಕರಣವನ್ನು ಈ ರೀತಿ ಬರಿಬೋದು ಸೂತ್ರವನ್ನು. SN = n/2 × A + L. ಈ ಸೂತ್ರವನ್ನು ನೀವು ನೆನಪಿಟ್ಕೋಬೇಕಾಗತ್ತೆ. ಸೊ 3 ಸೂತ್ರಗಳು. SN = n/2 × 2a + n - 1 × d. ಇದು ಮೊದಲ
ಎನ್ ಪದಗಳ ಮೊತ್ತವನ್ನು, ಪದಗಳ ಮೊತ್ತ ಅಂದರೆ ಕೂಡಬೇಕು, ಕೂಡಿದಾಗ ಬರುವಂಥ ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಆಗಿದೆ. ಸೊ ಇದು ಏನು ಕೊನೆಯ ಪದವನ್ನು ಕೊಟ್ಟಾಗ ಇದರಲ್ಲಿ ಸಾಮಾನ್ಯ ವ್ಯತ್ಯಾಸ ಇಲ್ಲದೇ ಇದ್ದರೂ ಕೊನೆಯ ಪದ, ಮೊದಲನೇ ಪದ ಮತ್ತು ಪದಗಳ ಸಂಖ್ಯೆಯನ್ನು ಕೊಟ್ಟಾಗ ನಾವು ಅದರ ಮೊತ್ತವನ್ನು ಕಂಡುಹಿಡಿಬೋದು. ಇದು ಸೇಮ್, ಎರಡು ಒಂದೇ ಆಗಿರುತ್ತೆ. ಎನ್ ಬದಲಿ ಇಲ್ಲಿ ಎಲ್ ಹಾಕಿರ್ತೀವಿ. ಸೊ ಈ ಮೂರು ಸೂತ್ರಗಳು ಅತ್ಯಂತ ಉಪಯುಕ್ತವಾಗಿರ್ತವೆ ಈ ಸಮಾಂತರ ಶ್ರೇಣಿಯ ಪದಗಳ ಮೊತ್ತವನ್ನು ಕಂಡುಹಿಡಿಯೋಕ್ಕೆ. ಯಾವುದೇ ಸಮಾಂತರ ಶ್ರೇಣಿ ಆಗಿರ್ಬೋದು, ಅದರ ಮೊದಲ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯೋದಕ್ಕೆ ಈ ಸಮೀಕರಣಗಳನ್ನು ಅಥವಾ ಈ ಸೂತ್ರಗಳನ್ನು ನಾವು ಬಳಕೆ ಮಾಡ್ಬೋದಾಗಿದೆ. ಹಾಗಾದರೆ ಅಭ್ಯಾಸ 1.3ರಲ್ಲಿ ಈ ಮೂರು ಸಮೀಕರಣಗಳನ್ನು ಬಳಸಿ ಸಮಾಂತರ ಶ್ರೇಣಿಯ ಪದಗಳ ಸಂಖ್ಯೆಯನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು, ಮೊತ್ತವನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ನೋಡೋಣ. ಅಭ್ಯಾಸ 1.3ರಲ್ಲಿ ಈ ರೀತಿಯಾಗಿದೆ. ಕೆಳಗಿನ ಸಮಾಂತರ ಶ್ರೇಣಿಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಈ ಶ್ರೇಣಿಗಳ ಮೊತ್ತವನ್ನು ಕೂಡಬೇಕು. ಈ ಶ್ರೇಣಿ ಎಷ್ಟು ಪದಗಳ ಮೊತ್ತವನ್ನು ಕಂಡುಹಿಡಿಯಬೇಕು? 10 ಪದಗಳ ಮೊತ್ತವನ್ನು ಕಂಡುಹಿಡಿಯಬೇಕು. ಅಂದರೆ 2 + 7 + 12 ಪ್ಲಸ್ ಉಳಿದ ಎಲ್ಲವನ್ನು ಕೂಡಿ 10 ಪದಗಳ ಮೊತ್ತವನ್ನು ನಾವು ಕಂಡುಹಿಡಿಯಬೇಕು. ಕಂಡುಹಿಡಿಯೋದಕ್ಕೆ ಸೂತ್ರ ಗೊತ್ತಿದೆ. ಆ ಸೂತ್ರವನ್ನು ಬಳಸಿ ನಾವು ಮೊದಲ 10 ಪದಗಳ ಮೊತ್ತವನ್ನು ಕಂಡುಹಿಡಿಯೋಣ. ಈ ಶ್ರೇಣಿಯ ಮೊದಲ 10 ಪದಗಳನ್ನು ಮೊತ್ತವನ್ನು ಕಂಡುಹಿಡಿಯೋಣ. ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ ಈಗ. ಸೊ ಇದರಲ್ಲಿ ಮೊದಲನೇ ಪದ ಗೊತ್ತಿದೆ, ಎ = 2 ಇದೆ. ಸಾಮಾನ್ಯ ವ್ಯತ್ಯಾಸ ಡಿ = 7 - 2. A1 ಅಂದರೆ ಮೊದಲನೇ ಪದ, ಇದು ಎರಡನೇ ಪದ, ಇದು ಮೂರನೇ ಪದ. A2 - A1 ಅಲ್ಲಿಗೆ 7 2 ಹೋದರೆ 5 ಆಗುತ್ತೆ. ನೆಕ್ಸ್ಟ್ ಎನ್ ಕೊಟ್ಟಿದ್ದಾರೆ. ಎಷ್ಟು ಪದಗಳು? 10 ಪದಗಳ ಮೊತ್ತವನ್ನು ಕಂಡುಹಿಡಿಯಬೇಕು. ಅಂದರೆ SN ಮೊದಲ 10 ಪದಗಳ ಮೊತ್ತವನ್ನು ಕಂಡುಹಿಡಿಯಬೇಕು. ನಮಗೆ ಗೊತ್ತಿದೆ ಸೂತ್ರ, SN = n/2 × 2a + n-1 × d. ಈ ಸಮೀಕರಣದ ಈ ಸೂತ್ರವನ್ನು ಬಳಸಿ ನಾವು S10 ಅಂದರೆ 10 ಪದಗಳ ಮೊತ್ತವನ್ನು ಕಂಡುಹಿಡಿಯಬೇಕು. n ಅಂದರೆ 10 / 2, ಇಲ್ಲಿ 2. ಎ ಅಂದರೆ ಮೊದಲನೇ ಪದ ಎಷ್ಟಿದೆ? 2 + n ಅಂದರೆ 10 - 1 × d ಅಂದರೆ ಸಾಮಾನ್ಯ ವ್ಯತ್ಯಾಸ 5 ಇದೆ. ಇದನ್ನು ಸುಲಭ ರೂಪಕ್ಕೆ ತಂದರೆ 2 × 1 = 2, 5 ಹಾಗೆ ಬರಿತೀರಿ. 2 × 2 = 4 ಆಗುತ್ತೆ. ಪ್ಲಸ್ ಇವೆರಡನ್ನು ಕಳೆದ್ರೆ 10ರಲ್ಲಿ 1 ಹೋದರೆ 9 × 5, ಅಲ್ಲಿಗೆ 5 × 4 ಪ್ಲಸ್ 5 × 9 45 ಆಗುತ್ತೆ. ಅಲ್ಲಿಗೆ 5 × 45ಕ್ಕೆ 5 ಸೇರಿಸಿದ್ರೆ ಎಷ್ಟಾಗುತ್ತೆ? 49 ಆಗುತ್ತೆ. ಈಗ 49 × 5 ಗುಣಿಸಿದರೆ 245 ಆಗುತ್ತೆ. 5 9 45ಕ್ಕೆ 5 ದಶಕ 4 5 4 20ಕ್ಕೆ 4 ಸೇರಿಸಿದ್ರೆ 24 ಆಗುತ್ತೆ. ಸೊ ಅಂದರೆ S10 ಈ ಶ್ರೇಣಿಯ ಮೊದಲ 10 ಪದಗಳ ಮೊತ್ತ 254 ಆಗಿರುತ್ತೆ. ಅದೇ ರೀತಿ ಇನ್ನೊಂದು ಲೆಕ್ಕವನ್ನು ನೋಡೋಣ. ಸೊ ಈ ರೀತಿಯಾಗಿದೆ. -37 -33 -29 ಇತ್ಯಾದಿ 12 ಪದಗಳವರೆಗೆ ಅಂತ ಹೇಳಿದರೆ 12 ಪದಗಳ ಮೊತ್ತವನ್ನು ಕಂಡುಹಿಡಿಯಬೇಕು. ಇದು ಮೊದಲನೇ ಪದ, ಎರಡನೇ ಪದ, ಮೂರನೇ ಪದ. ಸೊ ನಮಗೆ ಗೊತ್ತಿದೆ ಮೊದಲನೇ ಪದ ಯಾವುದು? ಎ ಎಷ್ಟಿದೆ? -37 ಇದೆ. ಅದೇ ರೀತಿ ಸಾಮಾನ್ಯ ವ್ಯತ್ಯಾಸ -33 ಮೈನಸ್ ಇದರಲ್ಲಿ A2ನಲ್ಲಿ A1ಅನ್ನು ನಾವು ಕಳಿಬೇಕಾಗುತ್ತೆ. ಮೊದಲನೇ ಪದ A2 - A1 -37. ಭಾಳ ಎಚ್ಚರವಾಗಿರಬೇಕು. ಸಾಮಾನ್ಯ ವ್ಯತ್ಯಾಸವನ್ನು ಕಳಿಬೇಕಾದ್ರೆ ಮೈನಸ್ ಬಂದಾಗ -33 -+37 ಆಗುತ್ತೆ. ಈಗ ಪ್ಲಸ್ಸು ಮೈನಸ್ ಇರೋದ್ರಿಂದ ಕಳಿಬೇಕಾಗುತ್ತೆ. ಅಲ್ಲಿಗೆ ಎಷ್ಟು ಬರುತ್ತೆ? 4 ಬರುತ್ತೆ. +4 ಬರುತ್ತೆ. ಯಾಕೆಂದರೆ ದೊಡ್ಡ ಸಂಖ್ಯೆ ಚಿಹ್ನೆ ಏನಿದೆ ಪ್ಲಸ್ ಇರೋದ್ರಿಂದ ನಮಗೆಷ್ಟು ಬರುತ್ತೆ? +4 ಆಗುತ್ತೆ. ಹಾಗಾದರೆ ಪದಗಳ ಸಂಖ್ಯೆ ಕೊಟ್ಟಿದ್ದಾರೆ. ಎಷ್ಟು ಪದಗಳವರೆಗೆ ಕಂಡುಹಿಡಿಯಬೇಕು? 12 ಪದಗಳವರೆಗಿನ ಮೊತ್ತವನ್ನು, ಮೊದಲ 12 ಪದಗಳವರೆಗಿನ ಮೊತ್ತವನ್ನು ನಾವು ಕಂಡುಹಿಡಿಬೇಕಾಗತ್ತೆ. ಅಂದರೆ S12 ಕಂಡುಹಿಡಿಬೇಕು. ಸೊ
ಮೊದಲ n ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ನಿಮಗೆಲ್ಲರಿಗೂ ಗೊತ್ತಿದೆ. Sn = n/2 ಇಂಟು 2a ಪ್ಲಸ್ n-1 ಇಂಟು d. ಈ ಸಮೀಕರಣದಲ್ಲಿ ಎಲ್ಲ ಆದೇಶಿಸ್ತಾ ಹೋದರೆ n = s. n ಅಂದರೆ ಎಷ್ಟು? 12 ಪದಗಳ ಮೊತ್ತ. n ಅಂದರೆ 12/2 ಇಂಟು 2 ಇಂಟು a ಅಂದರೆ ಎಷ್ಟಿದೆ? -37 ಪ್ಲಸ್ n ಅಂದರೆ ಎಷ್ಟಿದೆ? 12 -1 ಸಾಮಾನ್ಯ ವ್ಯತ್ಯಾಸ ಎಷ್ಟಿದೆ? 4 ಇದೆ. 4 2 1 2 6 12 6 ಉಳಿಯುತ್ತೆ. ಸೊ ನೆಕ್ಸ್ಟ್ ಇಲ್ಲಿ 37 ಮತ್ತು 2 ಗುಣಿಸ್ಬೇಕಾಗುತ್ತೆ. ನೋಡಿರಿ, 7 2 14ಕ್ಕೆ 4 ದಶಕ 1 ಆಗುತ್ತೆ. ಅಲ್ಲಿಗೆ 3 2 6 1 7 -74 ಆಗುತ್ತೆ. ಇಲ್ಲಿ ಪ್ಲಸ್ ಹಾಗೆ ಬರೀತೀರಿ. 12ರಲ್ಲಿ 1 ಹೋದರೆ 11 ಆಗುತ್ತೆ. ಇಂಟು 4 ಇದೆ, ಅದನ್ನು ಗುಣಿಸ್ಬೇಕಾಗುತ್ತೆ. 6 ಇಂಟು -74 ಪ್ಲಸ್ 11 4 44 ಆಗುತ್ತೆ. ಮೈನಸ್ ಪ್ಲಸ್ ಇದೆ, ಎರಡನ್ನೂ ಕಳಿಬೇಕು. 6 ಇಂಟು -74 ಹಾಗೆ ಬರೀರಿ. ಕಳಿಬೇಕಾಗುತ್ತೆ, ಕಳೆದ್ಬಿಡೋಣ ಈಗಲೇ. ಸೊ ಎಷ್ಟು ಬರುತ್ತೆ? -74ರಲ್ಲಿ 44 ಹೋದರೆ 4 4 ಹೋದರೆ 0, 7ರಲ್ಲಿ 4 ಹೋದರೆ 3 ಆಗುತ್ತೆ. ಅಂದರೆ -30 ಆಗುತ್ತೆ. ಇದನ್ನು ಈಗ ಗುಣಿಸೋಣ. ಪ್ಲಸ್ ಇಂಟು ಮೈನಸ್ ಆಗುತ್ತೆ. 6 3 18, ಇಲ್ಲಿ 1 0 180 ಆಗುತ್ತೆ. S12 ಈ ಸಮಾಂತರ ಶ್ರೇಣಿಯ ಮೊದಲ 12 ಪದಗಳ ಮೊತ್ತ -180 ಆಗಿರುತ್ತೆ. ಹಾಗಾದರೆ ಮುಂದಿನ ಲೆಕ್ಕಕ್ಕೆ ಹೋಗೋಣ. 3ನೇ ಲೆಕ್ಕ ಆಯಿತು. ಈಗ 4ನೇ ಲೆಕ್ಕ ನೋಡೋಣ. ನಾನು ಯಾವ ಲೆಕ್ಕವನ್ನು ಬಿಟ್ಟಿರ್ತೀನೋ ಅದನ್ನು ನೀವೇ ಮಾಡಬೇಕಾಗುತ್ತೆ. ಉಳಿದ ಲೆಕ್ಕಗಳನ್ನು ನಾನು ಮಾಡ್ತೀನಿ. ಒಂದೇ ರೀತಿಯಲ್ಲಿರೋವೆಲ್ಲ ಲೆಕ್ಕಗಳನ್ನು ನಾನು ಕೆಲವೊಂದು ಬೇರೆ ಬೇರೆ ರೀತಿಯಲ್ಲಿರೋ ಬಿಡಿಸಿರ್ತೀನಿ. ಕೆಲವೊಂದು ಲೆಕ್ಕಗಳನ್ನು ನಿಮಗೆ ಬಿಟ್ಟಿರ್ತೀನಿ, ನೀವೇ ಮಾಡಬೇಕಾಗುತ್ತೆ. ಈಗ 4ನೇ ಲೆಕ್ಕ ಈ ರೀತಿಯಾಗಿದೆ. 1/15, 1/12, 1/10 ಇತ್ಯಾದಿ 11 ಪದಗಳವರೆಗೆ ನಾವು ಮೊತ್ತವನ್ನು ಕಂಡುಹಿಡಿಬೇಕಾಗುತ್ತೆ. ಮೊದಲನೇ ಪದ ಗೊತ್ತಿದೆ ಎಲ್ಲರಿಗೂ. a = 15. ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಬೇಕು. d = a2 - a1. ಇದು a1, ಇದು a2, ಇದು a3. ಸೊ a2 - a1. a2 ಅಂದರೆ ಎಷ್ಟಿದೆ? 1/12 ಇದೆ. ಸೊ -a1 ಅಂದರೆ 1/15 ಇದೆ. ಸೊ ಈಗ ಇವು ಭಿನ್ನ ರಾಶಿಯಲ್ಲಿದ್ದಾವೆ. ಇವೆರಡಕ್ಕೆ 12 ಮತ್ತು 15ಕ್ಕೆ ಏನು ಮಾಡ್ಬೇಕು? ನಾವು ಲಾಸವನ್ನು ತೆಗಿಬೇಕಾಗತ್ತೆ. 12 ಮತ್ತು 15ಕ್ಕೆ ಲಾಸವನ್ನು ತೆಗೆದ್ರೆ ಈಗ 2ರಿಂದ ಭಾಗಿಸೋಣ. 2 6 12, 15 ಭಾಗ ಆಗಲ್ಲ, ಹಾಗೆ ಇರಲಿ. ಸೊ 3ರಿಂದ ಭಾಗಿಸೋಣ. 3 2 6, ಸೊ 3 5 15, ಮತ್ತು 2ರಿಂದ 2 1 5 ಆಗಿ ಇರುತ್ತೆ. ಮತ್ತು 5ರಿಂದ ಭಾಗಿಸಿದ್ರೆ ನಮಗೆ ಇಷ್ಟು ಉಳಿಯುತ್ತೆ. ಎಷ್ಟಾಗುತ್ತೆ? 3 2 6, 6 12, 12 5 60 ಬರುತ್ತೆ. 60 ಆಯಿತು. ಇವೆರಡರ ಲಾಸ 60. ಈಗ ಈ 60ನ್ನು, ಈ ಲಾಸವನ್ನು ನಾವು ಯಾವುದರಿಂದ? ಈ 12ರ ಛೇದದಿಂದ ಭಾಗಿಸ್ಬೇಕು. ಲಾಸ ಎಷ್ಟೈತೆ? ಲಾಸ 12 ಬಂದಿದೆಯಾ? ಎಷ್ಟು? 60 ಇದೆಯಲ್ವಾ? ಈ 60ನ್ನು ಈ ಛೇದದಿಂದ ಭಾಗಿಸ್ಬೇಕು. 60ನ್ನು ನಾವು 12ರಿಂದ ಭಾಗಿಸಿದ್ರೆ 12 5 60 ಆಗುತ್ತೆ. ಈ 5ನ್ನು ಇದರ ಅಂಶಕ್ಕೆ ಗುಣಿಸ್ಬೇಕು. ಆದ್ದರಿಂದ 1 5 5 ಮೈನಸ್. ಅದೇ ರೀತಿ 60ನ್ನು 15ರಿಂದ ಭಾಗಿಸ್ಬೇಕು. 15 4 60 ಆಗುತ್ತೆ. ಈ 4ನ್ನು ಇದಕ್ಕೆ ಗುಣಿಸಿದ್ರೆ, ಇದರ ಅಂಶಕ್ಕೆ ಗುಣಿಸಿದ್ರೆ 4 1 4 ಆಗುತ್ತೆ. ಈಗ ನಿಮಗೆ ಅರ್ಥ ಆಗಿದೆ. ಈಗ ಇವೆರಡನ್ನು ಕಳೆದ್ರೆ 5ರಲ್ಲಿ 4 ಹೋದರೆ 1/60. ಇದು ಸಾಮಾನ್ಯ ವ್ಯತ್ಯಾಸ ಆಯಿತು. ಹಾಗಾದರೆ n ಎಷ್ಟಿದ್ದಾವೆ? ಪದಗಳ ಸಂಖ್ಯೆ 11 ಇದೆ. ಏನು ಕಂಡುಹಿಡಿಬೇಕು ನಾವು? S11ನ್ನು ಕಂಡುಹಿಡಿಬೇಕಾಗುತ್ತೆ. ಈಗ ನಮಗೆ ಮೊದಲ n ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ನಿಮಗೆಲ್ಲ ಗೊತ್ತಿದೆ. ಅದು Sn = n/2 ಇಂಟು 2a ಪ್ಲಸ್ n - 1 ಇಂಟು d.
ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಏನಂದರೆ ಎಷ್ಟಿದೆ 11/2 ಇಂಟು 2 ಇಂಟು ಎ ಮೊದಲನೇ ಪದ ಎಷ್ಟಿದೆ 1/15 ಇದೆ ಪ್ಲಸ್ ಎನ್ ಅಂದರೆ 11 ಮೈನಸ್ 1 ಇಂಟು ಡಿ ಸಾಮಾನ್ಯ ವ್ಯತ್ಯಾಸ 1/60 ಆಗಿದೆ. 11/12 ಹಾಗೆ ಇರಲಿ, 2 1 2/15 ಆಗುತ್ತೆ ಪ್ಲಸ್ ಇದರಲ್ಲಿ 10ರಲ್ಲಿ 11ರಲ್ಲಿ 1 ಹೋದರೆ ಎಷ್ಟಾಗುತ್ತೆ 10/60 ಆಗುತ್ತೆ. ಇಲ್ಲೊಂದು 0 ಕ್ಯಾನ್ಸಲ್ ಆಗುತ್ತೆ. ಸೊ ಎಷ್ಟು ಉಳಿಯುತ್ತೆ ಅಲ್ಲಿಗೆ 11/2 ಇಲ್ಲಿ 2/15 ಪ್ಲಸ್ 1/6 ಇರುತ್ತೆ. ಇವು ಭಿನ್ನರಾಶಿಗಳಿಗೆ ನಾವೇನು ಮಾಡಬೇಕು ಲಾಸವನ್ನು ತಗೋಬೇಕಾಗುತ್ತೆ. ಇದನ್ನು ನಾನು ಅಳಿಸ್ತೀನಿ ಏಕೆಂದರೆ ಇಲ್ಲಿ ಬರೆಯೋದಕ್ಕೆ ಸ್ವಲ್ಪ ಜಾಗ ಬೇಕಾಗಿರುತ್ತೆ. ಓಕೆ, ಈಗ ಇದಕ್ಕೆ ಲಾಸವನ್ನು ತಗೊಂಡ್ರೆ 6 ಮತ್ತು 15ಕ್ಕೆ ಲಾಸವನ್ನು ತೆಗೆಯೋಣ. 3ರಿಂದಲೇ ಭಾಗಿಸ್ಬಿಡ್ತೀನಿ. 3 2 6 ಇಲ್ಲಿ 3 5 15 ಮತ್ತು 2ರಿಂದ 2 1 5 ಭಾಗ ಆಗಲ್ಲ ಹಾಗೆ ಇಡ್ತೀರಿ. ಮತ್ತು 5ರಿಂದ ಅಲ್ಲಿಗೆ 5 2 10 13 30. ಹಾಗಾದರೆ ಲಾಸ್ ಸಹ ಎಷ್ಟಾಯಿತು 30. 11/2 ಇಸ್ ಈಕ್ವಲ್ ಟು ಇಲ್ಲಿ ಎಷ್ಟು ಬರೀಬೇಕು 30. 15 ಮತ್ತು 6ರ ಲಾಸ 30. ಈ 30ನ್ನು 15ರಿಂದ ಭಾಗಿಸ್ಬೇಕು, ಬರೋದನ್ನು ಇದರ ಅಂಶಕ್ಕೆ ನಾವು ಗುಣಿಸ್ಬೇಕು. ಛೇದದಿಂದ ಭಾಗಿಸ್ಬೇಕು, ಬಂದದನ್ನ ಅದರ ಅಂಶಕ್ಕೆ ಗುಣಿಸ್ಬೇಕಾಗತ್ತೆ. 15 2 30, 30ಕ್ಕೆ 2 ಗುಣಿಸಿದರೆ 15 2 30, 2 ಬರುತ್ತೆ, 2 2 4 ಆಗುತ್ತೆ ಪ್ಲಸ್ ನೆಕ್ಸ್ಟ್ 6ರಿಂದ 6 5 30. ಈ ಲಾಸವನ್ನು ಈ ಛೇದದಿಂದ ಈ ಲಾಸವನ್ನು ಭಾಗಿಸ್ತೀನಿ. 6 5 30 ಇದರ ಅಂಶಕ್ಕೆ ಗುಣಿಸ್ತೀನಿ. 5 1 5. ನೆಕ್ಸ್ಟ್ ಏನಾಗುತ್ತೆ 11/2 ಹಾಗೆ ಇರಲಿ. ಸೊ ನಾವು 5ಕ್ಕೆ 4 ಸೇರಿಸಿದ್ರೆ 9 ಆಗುತ್ತೆ. 9/30. ಈಗ ಭಾಗಿಸ್ಬೋದು ತಾನೆ, ಇದು 3ರಿಂದ ಭಾಗ ಆಗುತ್ತೆ. 3 3 9, 3 10 30. ನೆಕ್ಸ್ಟ್ ಏನು ಉಳಿಯುತ್ತೆ ಇಲ್ಲಿ 11/2 ಇಂಟು 3/10 ಆಗುತ್ತೆ. ಇಂಟು ಇರೋದ್ರಿಂದ ಅಂಶಕ್ಕೆ ಗುಣಿಸೋಣ, ಛೇದಕ್ಕೆ ಛೇದನೆ ಗುಣಿಸೋಣ. 11 3 36 ÷ 10 2 20. ಇದು ನಮಗೆ ಎಷ್ಟನೇ ಪದಗಳ ಮೊತ್ತ ಮೊದಲ 11 ಪದಗಳ ಮೊತ್ತ. ಸಮಾಂತರ ಶ್ರೇಣಿಯ ಈ ಸಮಾಂತರ ಶ್ರೇಣಿಯ ಮೊದಲ 11 ಪದಗಳ ಮೊತ್ತ 33/20 ಆಗಿರುತ್ತೆ. ಈ ರೀತಿಯಾಗಿ ನಾವು ಪದಗಳ ಮೊತ್ತವನ್ನು ಕಂಡುಹಿಡಿಬೋದು. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಲೆಕ್ಕಗಳನ್ನು ಉಳಿದ ಲೆಕ್ಕಗಳನ್ನು ಬಿಡಿಸೋಣ. ಅಲ್ಲಿವರೆಗೂ ಧನ್ಯವಾದಗಳು.